ಕಳೆದ 6 ತಿಂಗಳಿನಿಂದ ರಾಜ್ಯ ಕಾಂಗ್ರೆಸ್ ಎದುರಿಸ್ತಾ ಇದ್ದಂತ ಗೊಂದಲಕ್ಕೆ ಕೊನೆಗೂ ಕೂಡ ತೆರೆ ಬಿದ್ದಿದೆ. ನಿನ್ನೆ ದೆಹಲಿಯಲ್ಲಿ ನಡೆದಂತ ಮ್ಯಾರಥಾನ್ ಮೀಟಿಂಗ್ನ ಔಟ್ಕಮ್ ಏನು ಈಗ ಗೊತ್ತಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿಯಾಗೋದು ಖಚಿತವಾಗಿದೆ. ನಾಳೆ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಸಲ್ಲಿಸೋದಕ್ಕಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಕನಸು ಕೊನೆಗೂ ಕೂಡ ಈಡೇರುತ್ತಾ ಇದೆ. ನಾಳೆ ಸಚಿವರ ಜೊತೆಗಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬಳಿಕ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಸಲ್ಲಿಸೋದಕ್ಕಿದ್ದಾರೆ. ಇನ್ನು ಮುಂದಿನ ಸರ್ಕಾರ ಹೆಂಗಿರುತ್ತೆ, ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಹೆಂಗಿರುತ್ತೆ, ಇದರ ಬಗ್ಗೆ ನಾನಾ ಊಹಾಪೋಹಗಳೀಗ. ಡಿಕೆ ಶಿವಕುಮಾರ್ ಅವರ ಜೊತೆಗೆ 4 ಮಂದಿ ಡಿಸಿಎಂಗಳಿರ್ತಾರೆ. ಸಮುದಾಯವಾರು ಡಿಸಿಎಂ ಹಂಚಿಕೆ ಮಾಡಲಾಗುತ್ತೆ. ಈ ಎಲ್ಲ ಊಹಾಪೋಹಗಳು ಈಗ ಹರಿದಾಡ್ತಾ ಇದೆ. 3 ವರ್ಷ 2 ವರ್ಷದ ಫಾರ್ಮುಲಾ ಕೊನೆಗೂ ಕೂಡ ಜಾರಿಯಾಗಿದೆ. 2.5 ವರ್ಷ ಅಂತ ಇದ್ದಿದ್ದು 6 ತಿಂಗಳು ಜಾಸ್ತಿ ಸಮಯ ಸಿಕ್ತು ಸಿದ್ದರಾಮಯ್ಯ ಅವರಿಗೆ. 6 ತಿಂಗಳು ಹೆಚ್ಚಿನ ಸಮಯಾವಕಾಶ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿದೆ. ಅದರಲ್ಲಿ ಅವರು ದೇವರಾಜ ಅರಸರ ದಾಖಲೆಯನ್ನ ಮುರಿದರು. ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಅತಿ ಹೆಚ್ಚು ಸಮಯ ಮುಖ್ಯಮಂತ್ರಿಯಾಗಿದ್ದಂಥ ವ್ಯಕ್ತಿ ಅನ್ನುವಂಥ ದಾಖಲೆ. ಜೊತೆಗೆ ಬಜೆಟ್ ವಿಚಾರದಲ್ಲಿ ಯಾರೂ ಮುರಿಯಲಾಗದಂಥ ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಇದೆಲ್ಲದರ ನಂತರ ಹೈಕಮಾಂಡ್ ಈಗ ಮನಸ್ಸು ಮಾಡಿರೋದು ಬದಲಾವಣೆ ಅನಿವಾರ್ಯ, ಒಪ್ಪಂದದ ಪಾಲನೆ ಅನಿವಾರ್ಯ. ಒಪ್ಪಂದವನ್ನು ಪಾಲಿಸಿ, ಕೊಟ್ಟಂತ ಮಾತನ್ನ ಉಳಿಸಿಕೊಳ್ಳಿ. ನಿನ್ನೆ ಇಡೀ ದಿನ ಸಭೆಯಾಯಿತು ದೆಹಲಿಯಲ್ಲಿ. ಸಭೆ ಆರಂಭ ಆದಾಗ ಇವತ್ತೇ ನಿರ್ಧಾರ ಆಗೋದು ಡೌಟು ಅನ್ನುವಂಥ ಸಾಧ್ಯತೆ ಇತ್ತು. ಯಾಕಂತಂದ್ರೆ ಇದು ಇನ್ನಷ್ಟು ಸಭೆಗಳನ್ನು ಬೇಡತ್ತೆ, ಈ ವಿಚಾರ ಇನ್ನಷ್ಟು ಸಭೆಗಳ ಅಗತ್ಯ ಇದೆ. ಮಧ್ಯಾಹ್ನದವರೆಗೂ ಕೂಡ ಸಿದ್ದರಾಮಯ್ಯ ಅವರ ಮಾತನ್ನ ಕೇಳಲಾಯಿತು. ಮಧ್ಯಾಹ್ನ ರಾಹುಲ್ ಗಾಂಧಿ ಊಟಕ್ಕೆ ಹೋದ್ರು, ಮನೆಗೆ ಊಟಕ್ಕೆ ಅಂತ ಹೋದ್ರು. ಬಂದ ನಂತರ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಸೂಚನೆ ಸಿದ್ದರಾಮಯ್ಯ ಅವರಿಗೆ, ನೀವು ರಾಜೀನಾಮೆ ಕೊಡಬೇಕು, ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು. ಸೊ ಇದು ಹೈಕಮಾಂಡ್ ನಿಂದ ಬಂದಂತ ಸೂಚನೆ. ಸಿದ್ದರಾಮಯ್ಯ ಅನೇಕ ಬಾರಿ ಹೇಳಿದರು, ಏನ್ ಹೇಳುತ್ತೋ ಹೈಕಮಾಂಡ್, ಏನ್ ಹೇಳುತ್ತೋ ರಾಹುಲ್ ಗಾಂಧಿ ಏನ್ ಹೇಳ್ತಾರೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ, ಹೈಕಮಾಂಡ್ ಹೇಳಿದ್ದನ್ನು ಕೇಳ್ತೀನಿ ಅಂತ. ಬೇರೆ ಆಯ್ಕೆಗಳಿರಲಿಲ್ಲ ಸಿದ್ದರಾಮಯ್ಯ ಅವರಿಗೆ. ಹೈಕಮಾಂಡ್ ಹೇಳ್ತು ರಾಜೀನಾಮೆ ಕೊಡಿ ಅಂತ, ಓಕೆ ಅಂದ್ರು ಸಿದ್ದರಾಮಯ್ಯ. ವಾಪಸ್ಸು ಬೆಂಗಳೂರಿನ ವಿಮಾನ ಹತ್ತಿದ್ರು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಈಗ ಕನ್ವಿನ್ಸ್ ಮಾಡೋದು ಸವಾಲಿನ ಕೆಲಸ ಅಂತ ಭಾವಿಸಲಾಗಿತ್ತು, ಆದ್ರೆ ಈಸಿ ಆದಂಗೆ ಕಾಣಿಸ್ತಾ ಇದೆ. ಹೆಂಗ್ ಕನ್ವಿನ್ಸ್ ಮಾಡಲಾಯಿತು ಸಿದ್ದರಾಮಯ್ಯ ಅವರನ್ನ? ರಕ್ಷತ್, ಒಂದು ಬಹಳ ಕ್ಲಿಯರ್ ಇತ್ತು. ಯಾಕೆಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಅಧಿಕಾರ ಹಂಚಿಕೆಯ ವಿಚಾರದ ಬಗ್ಗೆ ಹೊರಗಡೆ ಏನು ಮಾತನಾಡಿದ್ರು ಮತ್ತು ಆಪ್ತರ ಬಳಿ ಏನು ಮಾತನಾಡಿದ್ರು ಅದರ ಪ್ರಕಾರ ನಡೆದುಕೊಂಡಿದ್ದಾರೆ. ಅಂದರೆ ಅವರು ಹೇಳ್ತಾ ಇದ್ದಿದ್ದೇನು, ರಾಹುಲ್ ಗಾಂಧಿ ಅವರು ಹೇಳಿದರೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅದನ್ನು ನಾನು ಕೇಳ್ತೀನಿ ಅನ್ನೋದನ್ನು ಪದೇ ಪದೇ ಸಿದ್ದರಾಮಯ್ಯ ಹೇಳ್ತಾ ಇದ್ರು. ಇದರ ಜೊತೆಗೆ ಆಪ್ತರ ಬಳಿಯೂ ಕೂಡ ರಾಹುಲ್ ಗಾಂಧಿ ಹೇಳಿದಾಗ ನಡ್ಕೊಳ್ತೀನಿ, ನಾನು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ನೀವೆಲ್ಲ ನನ್ನ ಜೊತೆಗೆ ಇರಿ ಅನ್ನುವಂಥ ಮಾತನ್ನು ಕೂಡ ಸಿದ್ದರಾಮಯ್ಯನವರು ಹೇಳಿದರು. ಅಂದರೆ ರಾಹುಲ್ ಗಾಂಧಿ ಅವರೇ ಈ ತೀರ್ಮಾನವನ್ನು ತೆಗೆದುಕೊಂಡಾಗ, ಅಂದರೆ ಅವರು ನೇರವಾಗಿ ನೀವು ರಿಸೈನ್ ಮಾಡಿ ಹೋಗಿ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರಿಗೆ ಹೇಳಲಿಲ್ಲ. ನೀವು ರಾಜ್ಯಸಭೆಗೆ ಬನ್ನಿ, ನಿಮ್ಮ ಅನುಭವ ನಿಮ್ಮ ಜ್ಞಾನ ರಾಷ್ಟ್ರ ರಾಜಕಾರಣಕ್ಕೆ ಅಗತ್ಯ ಇದೆ, ಹೀಗಾಗಿ ನೀವು ರಾಜ್ಯಸಭೆಗೆ ಸ್ಪರ್ಧೆ ಮಾಡಿ ರಾಜ್ಯಸಭೆಯಿಂದ ಆಯ್ಕೆಯಾಗಿ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ. 2029 ಚುನಾವಣೆಗೆ ಅಂದರೆ ಲೋಕಸಭೆ ಚುನಾವಣೆಗೆ ನೀವು ರಾಷ್ಟ್ರ ರಾಜಕಾರಣದಲ್ಲಿದ್ದರೆ ಕಾಂಗ್ರೆಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಪಕ್ಷ ನಿಮ್ಮ ಜೊತೆಗೆ ನಿಂತಿರುವಾಗ ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ನೀವು ಬಂದರೆ ಒಂದಷ್ಟು ಶಕ್ತಿ ಆಗ್ಬೋದು ಅನ್ನುವಂತಹ ಮನವರಿಕೆಯನ್ನು ಮುಖ್ಯಮಂತ್ರಿಗಳಿಗೆ ಮಾಡಿಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಅದನ್ನು ಧಿಕ್ಕರಿಸಿ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಕಾಂಗ್ರೆಸ್ ಸಿದ್ದರಾಮಯ್ಯನವರಿಗೆ ಎಲ್ಲ ರೀತಿಯಲ್ಲೂ
ಅವಕಾಶಗಳನ್ನು ಕೊಟ್ಟಿದೆ. ಅವರು ಕಾಂಗ್ರೆಸ್ಗೆ ಬಂದಾಗ್ಲಿಂದಲೂ ಕೂಡ ಅಧಿಕಾರವನ್ನು ಅನುಭವಿಸಿಯೇ ಇದ್ದಾರೆ. 2ನೇ ಬಾರಿ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಕೂಡ ಸಿದ್ದರಾಮಯ್ಯನವರಿಗೆ ಇತ್ತು. ಕಳೆದ ಬಾರಿ 5 ವರ್ಷ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದಂತೆ ಆಡಳಿತ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಅನುವು ಮಾಡಿಕೊಟ್ಟಿತ್ತು. ಈ ಎಲ್ಲ ಕಾರಣಗಳಿಂದಾಗಿ ಮುಖ್ಯಮಂತ್ರಿಗಳು ಒಪ್ಕೊಳ್ಳುವಂಥ ಪರಿಸ್ಥಿತಿ. ಇದರ ಜೊತೆಗೆ ಇನ್ನೊಂದು ಅಧಿಕಾರ ಅಂದರೆ CM ಆಯ್ಕೆಯ ಸಂದರ್ಭದಲ್ಲಿ ಆದಂತಹ ಮಾತುಕತೆಯ ಹಿನ್ನೆಲೆಯಲ್ಲಿ 2.5 ವರ್ಷ ಅನ್ನುವಂಥ ತೀರ್ಮಾನಗಳಾಗಿತ್ತು. ಆದರೆ 6 ತಿಂಗಳು ಎಕ್ಸ್ಟ್ರಾ ಕೂಡ ಸಿದ್ದರಾಮಯ್ಯನವರು ಇದ್ದಾರೆ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಬಿಟ್ಕೊಡ್ಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಯಿತು. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ರಾಹುಲ್ ಗಾಂಧಿಯವರ ಮಾತನ್ನು ಧಿಕ್ಕರಿಸಿ ಹೋಗುವಂತಹ ಆ ಥರದ ಒಂದು ಧೈರ್ಯವನ್ನು ಕೂಡ ತೋರಿಸಲಿಲ್ಲ. ಕಾರಣ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಇದೆ. ಸಿದ್ದರಾಮಯ್ಯ ಮತ್ತು ಅವರ ನಡುವೆ ಒಂದು ವಿಶೇಷವಾದಂತಹ ಬಾಂಧವ್ಯ ಇದೆ. ಆ ಕಾರಣಕ್ಕಾಗಿ ರಾಹುಲ್ ಗಾಂಧಿಯವರೇ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿದರೆ ಅದು ಒಂದು ಒಳ್ಳೆಯ ಕಾರಣಕ್ಕಾಗಿ ಅನ್ನುವಂಥದ್ದು CMಗೂ ಕೂಡ ಆಗಿದೆ. ಇದರ ಜೊತೆಗೆ ಮುಂದೆ ಆಗುವಂತಹ ಯಾವುದೇ ನಿರ್ಧಾರಗಳಿರ್ಬೋದು, ಅದು ಸಚಿವ ಎಕ್ಸಾಕ್ಟ್ಲಿ ಮಾರುತೇಶ್, ಒಬ್ಬ ದೊಡ್ಡ ನಾಯಕನ ನಿರ್ಗಮನ ಅಂತ ಹೇಳಿದಾಗ ಮುಖ್ಯಮಂತ್ರಿ ಸ್ಥಾನದಿಂದ ಒಬ್ಬ ಪ್ರಬಲ ನಾಯಕ ನಿರ್ಗಮಿಸ್ತಾ ಇದ್ದಾರೆ ಅಂತಂದ್ರೆ ಎಕ್ಸಿಟ್ ಬೋನಸ್ ಕೇಳ್ತಾರೆ. ಎಕ್ಸಿಟ್ ಬೋನಸ್ ಏನು ಸಿದ್ದರಾಮಯ್ಯ ಅವರ ಪಾಲಿಗೆ? ಅಲ್ಲ, ಈಗ ಇರುವಂಥ ಮಾಹಿತಿ ಪ್ರಕಾರ ಅವರು ರಾಜ್ಯಸಭೆಗೆ ಹೋಗ್ತಾರೆ ಅನ್ನುವ ಚರ್ಚೆಗಳೇ ಇದೆ. ಯಾಕಂದರೆ ಸಿದ್ದರಾಮಯ್ಯ ಈಗ CM ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಕುಳಿತುಕೊಳ್ಳುವಂಥ ವ್ಯಕ್ತಿತ್ವ ಅಲ್ಲ ಅನ್ನೋದು ಈಗ ಅಂದರೆ ಒಪ್ಕೊಂಡಿರ್ತಕ್ಕಂಥ ಮನಸ್ಥಿತಿಯನ್ನು ಗಮನಿಸಿದಾಗ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅನ್ನುವಂಥ ಚರ್ಚೆಗಳೇ ಹೆಚ್ಚಾಗಿ ನಡೀತಾ ಇದೆ. ಅಂದರೆ ರಾಜ್ಯಸಭೆಯ ಆಫರನ್ನು ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ, ರಾಜ್ಯಸಭೆಗೆ ಹೋಗ್ತಾರೆ ಅನ್ನುವಂಥ ಚರ್ಚೆಗಳು ದಟ್ಟವಾಗಿ ಕಾಣ್ತಾ ಇದೆ. ಅಂದರೆ ಈಗ ಅವರು CM ಸ್ಥಾನದಿಂದ ಒಂದು ಹೆಜ್ಜೆ ಮುಂದಕ್ಕೆ ಹೋಗಬೇಕಂದ್ರೆ ಅದು ರಾಷ್ಟ್ರ ರಾಜಕಾರಣಕ್ಕೆ ಹೋಗುವಂಥದ್ದು ಮಾತ್ರ ಬಾಕಿ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ಕನ್ವಿನ್ಸ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನೂ ಕೂಡ ಅವರು ನಾನು ರಾಜ್ಯಸಭೆಗೆ ಹೋಗ್ತೀನಾ ಅಥವಾ ರಾಜ್ಯಸಭೆಗೆ ಸ್ಪರ್ಧೆ ಮಾಡ್ತೀನಾ ಇಲ್ವಾ ಅನ್ನುವಂಥದ್ದನ್ನು ಖಚಿತವಾಗಿ ಹೈಕಮಾಂಡ್ಗೆ ಹೇಳಿಲ್ಲ. ತಾವು ರಾಜೀನಾಮೆ ಕೊಡುವಂಥ ನಿರ್ಧಾರವನ್ನು CM ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಮಾತ್ರ ಈಗ ಸದ್ಯಕ್ಕೆ ಬರ್ತಾ ಇರುವಂಥ ಮಾಹಿತಿ. ಆದರೆ ಅವರು ರಾಜ್ಯಸಭೆಗೆ ಸ್ಪರ್ಧೆ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಖಚಿತತೆ ಇಲ್ಲ. ಅದನ್ನು ಹೈಕಮಾಂಡ್ಗೂ ಕೂಡ ಅವರು ಕನ್ವೆ ಮಾಡ್ದಂಗೆ ಇಲ್ಲ. ಹೈಕಮಾಂಡ್ ಅಂತೂ ಆಫರನ್ನು ಕೊಟ್ಟಿದೆ. ಈಗ ಸಿದ್ದರಾಮಯ್ಯನವರಿಗೆ ಉಳಿದಿರ್ತಕ್ಕಂಥ ಆಪ್ಷನ್ ರಾಜ್ಯಸಭೆಗೆ ಹೋಗುವಂಥದ್ದು. ಬಹುಶಃ ಆ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಯಾಕಂದರೆ ಸಿದ್ದರಾಮಯ್ಯ CM ಸ್ಥಾನದಿಂದ ಇಳಿದ್ರೂ ಕೂಡ ಪವರ್ ಪಾಲಿಟಿಕ್ಸ್ನಲ್ಲಿ ಇರಬೇಕು ಅಂತೇಳಿ ಬಯಸುವಂಥವ್ರು, ಅಧಿಕಾರದಲ್ಲಿ ಮತ್ತು ನನ್ನ ಮಾತು ನಡಿಬೇಕು ಅನ್ನುವಂಥ ರೀತಿಯಲ್ಲೇ ಸಿದ್ದರಾಮಯ್ಯನವರ ನಡವಳಿಕೆ ಮತ್ತು ಅವರ ರಾಜಕಾರಣದ ಹಾದಿ ಕೂಡ ಅದೇ ರೀತಿ ಇದೆ. ಅಂದರೆ ಯಾವುದೇ ಡಿಸಿಷನ್ಸ್ ಇರ್ಬೋದು, ಮೇಜರ್ ಡಿಸಿಷನ್ ಆಗುವಾಗ ಸಿದ್ದರಾಮಯ್ಯನವರ ಪಾಲುದಾರಿಕೆ ಇರಬೇಕು, ಸಿದ್ದರಾಮಯ್ಯನವರ ಮಾತು ನಡೀಬೇಕು. ಅಂದರೆ ನನ್ನ ಅಭಿಪ್ರಾಯಗಳು ಅಷ್ಟು ಇಂಪಾರ್ಟೆನ್ಸ್ ಇರಬೇಕು ಅಂತ ಹೇಳಿದ್ರೆ ಒಂದು ಹುದ್ದೆಯಲ್ಲಿ ಮುಂದಿನ ಸರ್ಕಾರದ ಮೂಗಿನ ದಾರ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಇರುತ್ತೆ ಅಂತನಾ? ಅಲ್ಲ, ಅಷ್ಟು ನೇರವಾಗಿ ಹೇಳೋದು ಕಷ್ಟ ಸಾಧ್ಯ ಆಗುತ್ತೆ. ಆದರೆ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಇಗ್ನೋರ್ ಮಾಡಿ ಯಾವುದೇ ಡಿಸಿಷನ್ ಮಾಡಲ್ಲ ಅನ್ನೋದನ್ನು ಕೂಡ ನಿನ್ನೆ ನಡೆದಂಥ ಸಭೆಯಲ್ಲಿ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಕನ್ವಿನ್ಸ್ ಆಗೋದ್ರ ಹಿಂದೆ ಹೈಕಮಾಂಡ್ ಭಾಳ ಸ್ಮೂತಾಗಿ ಹೇಳಿದ್ದಾರೆ. ಅಂದರೆ ನಾವು ಏನೇ ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ ಸಿದ್ದರಾಮಯ್ಯನವರೇ ನಿಮ್ಮನ್ನು ಬಿಟ್ಟು ನಾವು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳೋದಿಲ್ಲ, ನಿಮ್ಮ ವಿಶ್ವಾಸವನ್ನು ಪಡೆದೇ ನಾವು ತೀರ್ಮಾನವನ್ನು ಮಾಡ್ತೀನಿ ಅಂತ ಹೇಳಿದ ಮೇಲೆ ಸಿದ್ದರಾಮಯ್ಯ ಅದನ್ನೆಲ್ಲ ಮೀರಿ ನಿರ್ಧಾರವನ್ನು ಪ್ರಕಟ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಈಗ ಹೈಕಮಾಂಡ್ ನನಗೆ ಈ ರೀತಿಯಾದಂತಂದರೆ ಬೇರೆ ಯಾವುದೇ ರಾಜ್ಯಗಳ ನಾಯಕರಿಗೂ ಈ ರೀತಿಯಾದಂತಹ ರಿಕ್ವೆಸ್ಟನ್ನು ಹೈಕಮಾಂಡ್ ಮಾಡಿರ್ತಕ್ಕಂಥದ್ದು ನಾವು ಕಾಣಿಸ್ತಾ ಇಲ್ಲ. ಹೈಕಮಾಂಡ್ ಡೈರೆಕ್ಷನ್ಸ್ ಕೊಟ್ಟರೆ ರಾಜೀನಾಮೆ ಕೊಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೆ. ಆದರೆ ಹೈಕಮಾಂಡ್ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಆ ರೀತಿಯಾಗಿ ಹಾರ್ಶ್ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಸಿದ್ದರಾಮಯ್ಯನವರಿಗೆ ಅಷ್ಟು ಸಾಮರ್ಥ್ಯ ಇದೆ ಅನ್ನುವಂಥದ್ದು ಮತ್ತು ಸಿದ್ದರಾಮಯ್ಯನವರನ್ನ ಹೈಕಮಾಂಡ್ ಆ ದೃಷ್ಟಿಯಲ್ಲಿ ನೋಡಿದ್ದಾರೆ ಮತ್ತು ಆ ಸ್ಥಾನದಲ್ಲಿ ಇಟ್ಟು ಸಿದ್ದರಾಮಯ್ಯನವರು ನೋಡ್ತಿದ್ದಾರೆ ಅನ್ನೋದು ಕೂಡ ಸಿದ್ದರಾಮಯ್ಯನವರಿಗೆ ಮನವರಿಕೆ ಆಗಿದೆ. ಹಾಗಾಗಿ ಮಾರುತೇಶ್, ಇಲ್ಲಿ ಇನ್ನೊಂದು ವಿಚಾರ ಬರುತ್ತೆ. ಒಬ್ಬ ದೊಡ್ಡ ನಾಯಕ, ಪ್ರಬಲ ನಾಯಕ, ಪ್ರಭಾವಿ ನಾಯಕ ಮುಖ್ಯಮಂತ್ರಿ ಸ್ಥಾನದಿಂದ ಆಚೆ ಬರ್ತಾರೆ ಅಂತಾದಾಗ ತಮ್ಮ ಬೆಂಬಲಿಗರ ಹಿತ ಕಾಯುವಂತ ಪ್ರಯತ್ನವನ್ನು ಮಾಡ್ತಾರೆ ಮುಂದಿನ ಸರ್ಕಾರದ ಸಂದರ್ಭದಲ್ಲಿ. ಇಂಥ ಕಂಡೀಷನ್ ಏನಾದರೂ ಹಾಕಿದ್ದಾರಾ ತಮ್ಮ ಬೆಂಬಲಿಗರ ಭವಿಷ್ಯದ ಬಗ್ಗೆ? ಆಸ್ ಪರ್ ನಾವು ಕಂಡೀಷನ್ಸ್ ಏನೂ ಇಲ್ಲ. ಆದರೆ ಹೈಕಮಾಂಡ್ ನೀಡಿರುವಂಥ ಅಭಯವೇ ಮುಖ್ಯಮಂತ್ರಿಗಳಿಗೆ ಒಂದು ರೀತಿ ಧೈರ್ಯ ಬಂದಿದೆ. ಕಾರಣ ಏನು? ನಾಳೆ ಆಗುವಂತಹ ಸಚಿವ ಸಂಪುಟ ಪುನರ್ರಚನೆಯಾಗಲಿ, KPCC ಅಧ್ಯಕ್ಷರ ಬದಲಾವಣೆ ಆಗಲಿ, ಹೆಚ್ಚುವರಿ DCM ಮಾಡೋದೇ ಆಗಲಿ, ಅವರ ಮಗನ ಭವಿಷ್ಯದ ದೃಷ್ಟಿಯಿಂದ ಆಗಲಿ, ಇದೆಲ್ಲ ತೀರ್ಮಾನಗಳನ್ನು ನಿಮ್ಮ ಕನ್ಸೆಂಟ್ ಇಲ್ಲದೆ ನಾವು ಮಾಡಲ್ಲ ಅಂತೇಳಿ ಹೈಕಮಾಂಡ್ ಬಹಳ ಅಭಯದಿಂದ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ತಮ್ಮ ಆಪ್ತರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದ ರೀತಿ, ಸಮಸ್ಯೆ ಆಗದ ರೀತಿ ನಿರ್ಧಾರವನ್ನು ಕೈಗೊಳ್ಳೋದು ಕೂಡ ಸಿದ್ದರಾಮಯ್ಯನವರ ಕೈನಲ್ಲಿ ಇರುತ್ತೆ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ. ಆ ಕಾರಣಕ್ಕಾಗಿ ಅವರ ಬೆಂಬಲಿಗರು ಬಯಸ್ತಾ ಇರುವಂಥದ್ದೇನು, ನಾಳೆ ಇನ್ನು ಮತ್ತೊಬ್ಬರು CM ಆದರೆ ನಮ್ಮ ಸ್ಥಾನಗಳಿಗೆ ಕುತ್ತು ಬರ್ಬೋದು, ನಮ್ಮ ಮುಂದಿನ ರಾಜಕೀಯ ಹಾದಿಗಳು ಕಠಿಣ ಆಗಬಹುದು,
ರಾಜಕೀಯ ಹಾದಿಗಳಿಗೆ ಅಡ್ಡಗಾಲುಗಳು ಹೆಚ್ಚಾಗ್ಬೋದು ಅನ್ನುವಂಥ ಆತಂಕ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗೂಡಿಸ್ಕೊಂಡಿರ್ತಕ್ಕಂತಹ ಸತೀಶ್ ಜಾರಕಿಹೊಳಿ ಇರ್ಬೋದು, ಮಾದೇವಪ್ಪ ಇರ್ಬೋದು, ಪರಮೇಶ್ವರ್ ಇರ್ಬೋದು, KJ ಜಾರ್ಜ್ ಇರ್ಬೋದು, ಭೈರತಿ ಸುರೇಶ್ ಇರ್ಬೋದು, ಇವರೆಲ್ಲರ ವಿಚಾರಗಳಲ್ಲೂ ಕೂಡ ಮುಖ್ಯಮಂತ್ರಿಗಳು ಆ ಒಂದು ಪ್ರೊಟೆಕ್ಷನ್ ಆಗಿ ನಿಲ್ತಾರೆ ಅನ್ನುವಂಥದ್ದೇ ಈಗಲೂ ಅವರ ಬೆಂಬಲಿಗಲ್ಲಿ ಇರುವಂಥದ್ದು. ಆದರೆ ಬೆಂಬಲಿಗರು ಬಹಳ ಒತ್ತಡವನ್ನು ಸಿದ್ದರಾಮಯ್ಯನವ್ರ ಮೇಲೆ ಹಾಕಿದ್ದಾರೆ, ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆಯನ್ನು ಒಪ್ಕೊಳ್ಬೇಡಿ ಅಂತ. ಆದರೆ ನಾನು ಪದೇ ಪದೇ ಹೇಳಿದ್ದೀನಿ, ರಾಹುಲ್ ಗಾಂಧಿ ಅವರು ಏನು ಕಾಲ್ ತೆಗೆದುಕೊಳ್ತಾರೆ ಅದ್ರ ಪ್ರಕಾರ ನಡ್ಕೊಳ್ತೀನಿ ಅಂತೇಳಿ ನಾನು ಹೇಳಿ ಆಗಿದೆ. ಹಾಗಾಗಿ ಆ ನಿರ್ಧಾರದ ಹಿಂದೆ ನಾನು ಹೋಗೋದ್ರೆ ಇಷ್ಟು ದೊಡ್ಡ ಲೀಡರ್ ಆಗಿರ್ತಕ್ಕಂಥವ್ರು ಹೈಕಮಾಂಡ್ ಅಥವಾ ರಾಹುಲ್ ಗಾಂಧಿ ಅವರ ಮನವಿಯನ್ನು ಧಿಕ್ಕರಿಸಿದ್ದು ಅಂತ ಹೇಳಿದ್ರೆ ಪಬ್ಲಿಕ್ ಒಪಿನಿಯನ್ ಅಲ್ಲೂ ಕೂಡ ನನ್ನ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಬರುತ್ತೆ ಅನ್ನೋದು ಕೂಡ ಮುಖ್ಯಮಂತ್ರಿಗಳಿಗಿದೆ. ಮತ್ತು ಈ ಹುದ್ದೆಯಿಂದ ನಿರ್ಗಮನದ ಸಂದರ್ಭದಲ್ಲಿ ಒಂದು ಹೆಸರನ್ನ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ಇದೆಯೋ, ಹೆಸರನ್ನ ಹಾಳು ಮಾಡ್ಕೊಂಡು ಹೋಗಬಾರ್ದು ಅನ್ನೋದು ಕೂಡ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಇದೆ. ಹಾಗಾಗಿಯೇ ಒತ್ತಡವನ್ನ ಅವರ ಬೆಂಬಲಿಗರು ಆಪ್ತರು ಏನೇ ಹಾಕಿದ್ರು ಕೂಡ ಸಿದ್ದರಾಮಯ್ಯ ಮಾತ್ರ ರಾಜೀನಾಮೆ ಕೊಡುವಂತ ತೀರ್ಮಾನವನ್ನ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ. ರಕ್ಷತ್, ಧನ್ಯವಾದ ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.